ಮನೆ ಫುಡ್ ಬಿಟ್ಟರೆ ಬೇರೆ ಏನಿಲ್ಲ. ನೀವು ಮನೇಲಿ ಯಾವ ಥರ ಯೂಸ್ ಮಾಡ್ಕೊಂಡು ನೀವು ಮನೇಲಿ ಯಾವ ಥರ ಅಮ್ಮ ಅಂದಿರು ಮಾಡ್ತಾರೆ A to Z ಹಂಗೆ. ಟೇಸ್ಟ್ ಎಲ್ಲ ಹೆಂಗಿದೆ ಸರ್? ಸೂಪರ್. ನೀವು ಒಂದ್ಸರಿ ಟೇಸ್ಟ್ ಮಾಡಿ ನೋಡಿ, ಕೇಳಿ ನೋಡಿ. ನನ್ನ ಬ್ರದರ್ ಇದ್ದಾರೆ, ನನ್ನ ಮಗ ಇದ್ದಾರೆ. ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಮತ್ತೊಂದು ವಿಡಿಯೋಗೆ ಸ್ವಾಗತ. ಸೊ ನಾನಿವತ್ತು ಹಾಸನ್ ಕೇರ್ಪುರಮಲ್ಲಿ ಇದ್ದೀನಿ. ಇಲ್ಲಿ ರಂಗಶೆಟ್ರು ಬಿರಿಯಾನಿ ಕಾರ್ನರ್ ಅಂತ ಒಂದು ಹೋಟೆಲ್ಲು, ಒಂದು ಫ್ಯಾಮಿಲಿ ಅಮ್ಮ ಮಗ ಮತ್ತು ಅವರು ಮಿಸಸ್ ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ. ಆ್ಯಂಡ್ ಇಲ್ಲಿ ಲಿಮಿಟೆಡ್ ಐಟಮ್ ಸಿಗುತ್ತೆ, ಬಟ್ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತಿದ್ರು. ಸೊ ಫುಡ್ ಟೇಸ್ಟ್ ಮಾಡೋಣ ಅಂತ ಬಂದಿದ್ದೀನಿ. ಆ್ಯಂಡ್ ಒನ್ ಮೋರ್ ಥಿಂಗ್, ಝೊಮ್ಯಾಟೊ ಮತ್ತು ಸ್ವಿಗ್ಗಿಯಲ್ಲಿ ಒನ್ ಆಫ್ ದಿ ಹೈ ರೇಟೆಡ್ ರೆಸ್ಟೋರೆಂಟ್ ಇದು. ಸೊ ಇಲ್ಲಿ ನಾನು ಇವತ್ತು ಫುಡ್ ಟೇಸ್ಟ್ ಮಾಡೋಣ ಅಂತ ಬಂದಿದ್ದೀನಿ. ಆ್ಯಂಡ್ ಈ ಹೋಟೆಲ್ ಲೊಕೇಶನ್ ಬಂದ್ಬಿಟ್ಟು ಓಲ್ಡ್ ಮಾಸ್ಟರ್ಸ್ ಕಾಲೇಜ್ ರೋಡ್ ಆಪೋಸಿಟಲ್ಲೇ ಇರೋದು. ಎಕ್ಸಾಕ್ಟ್ ಗೂಗಲ್ ಮ್ಯಾಪ್ ಲೊಕೇಶನ್ ಲಿಂಕ್ ನಾನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಹೋಗಿ ಚೆಕ್ಔಟ್ ಮಾಡಿ. ಆ್ಯಂಡ್ ನೀವು ಒಂದ್ಸಲ ಬಂದು ಟೇಸ್ಟ್ ಮಾಡ್ಕೊಂಡು ಹೋಗಿ ಅಂತ ಹೇಳ್ತಾ, ಸೊ ಇವಾಗ ಬನ್ನಿ ಓನರ್ನ ಮಾತಾಡ್ಸ್ಕೊಂಡು ಫುಡ್ ಟೇಸ್ಟ್ ಮಾಡೋಣ. ಸರ್ ನಮಸ್ಕಾರ, ನಿಮ್ಮ ಹೆಸರು? ನಮ್ಮ ಹೆಸರು ವಿಜಯ್ ಕುಮಾರ್ ಅಂತ. ಸೊ ನಿಮ್ಮ ಹೋಟೆಲ್ ಬಗ್ಗೆ ತಿಳಿಸ್ಕೊಡಿ. ಎಷ್ಟು ವರ್ಷ ಆಯಿತು ಸ್ಟಾರ್ಟ್ ಆಗಿ? ಆ್ಯಂಡ್ ಇದು ಅಡ್ರೆಸ್ ಬಂದ್ಬಿಟ್ಟು ನಿಯರ್ ಬೈ ಲ್ಯಾಂಡ್ಮಾರ್ಕ್. ಲ್ಯಾಂಡ್ಮಾರ್ಕು ನಿಯರ್ ಬೈ ಅಂತಂದರೆ ಕೇರ್ಪುರಮ್ಮು, ಹಾಸನ್ನು. ಮಸೀದಿಯಿಂದ ಡೌನ್ ಬಂದರೆ ಮಂಜುನಾಥ ಚೌಟ್ರಿ ಅಂತ ಸಿಗುತ್ತೆ. ಮಂಜುನಾಥ ಚೌಟ್ರಿಯಿಂದ ಬೀರ್ನಳ್ಳಿ ಕೆರೆ ರೋಡಲ್ಲಿ ಹಳೆ ಓಲ್ಡ್ ಮಾಸ್ಟರ್ ಕಾಲೇಜ್ ರೋಡು, ಒಂದು ಮುತ್ತೂಟ್ ಫೈನಾನ್ಸ್ ಇದೆ, ಅದ್ರ ಆಪೋಸಿಟೇ ಇರೋದು ರಂಗಶೆಟ್ರು ಬಿರಿಯಾನಿ ಕಾರ್ನರ್ ಅಂತ. ಅಂದರೆ ಅಪ್ಪನ ಹೆಸರು, ನಾವು ಬೇರೆ ಕಡೆ ಕೆಲಸ ಮಾಡ್ಕೊಂಡಿದ್ದು, ಅಪ್ಪನ ಹೆಸರು ಸ್ಟಾರ್ಟ್ ಮಾಡೋಣ ಅಂತ. ಅಲ್ಲಿ ಮುಂಚೆ ರಿಂಗ್ ರೋಡಲ್ಲಿ ವಿಶಾಲ್ ಮಾರ್ಟಲ್ಲಿ ಚಿಕ್ಕದಾಗಿ ಸ್ಟಾರ್ಟ್ ಮಾಡಿದ್ವಿ. ವಿಶಾಲ್ ಮಾರ್ಟ್ ಪಕ್ಕದಲ್ಲಿ ಒಂದು ಬಿಲ್ಡಿಂಗ ಸ್ಟಾರ್ಟ್ ಮಾಡಿದ್ವಿ, ಅದು ಡೆಮಾಲಿಷ್ ಮಾಡಿದ್ರು ಅಂತ ಇವಾಗ ಇಲ್ಲಿ ಬಂದು ಇವಾಗ ಸ್ಟಾರ್ಟ್ ಮಾಡಿದ್ದು 2 year ಆಯಿತು. ಅಲ್ಲಿ ಒಂದು 4 year ಆಯಿತು. ಒಂದು 6 year ಮಾಡ್ತಾಯಿದ್ವಿ. ಫ್ಯಾಮಿಲಿ ಬಿಸ್ನೆಸ್? ಹಾಂ, ಫ್ಯಾಮಿಲಿ ಬಿಸ್ನೆಸ್. ಎಲ್ಲ ಹೋಮು, ಇದು ಮಿಸಸ್ಸು ಮತ್ತು ಅಮ್ಮ, ನಾವು ಎಲ್ಲ ಫ್ಯಾಮಿಲಿ ಜೊತೆಲಿ ಮಾಡ್ತಾ ಇರೋದು. ಅಪ್ಪ ಇದ್ದಾರೆ, ಇನ್ನು ನಾವು ಜೊತೆ ಫ್ಯಾಮಿಲಿ ಮಾತ್ರ ಮಾಡ್ತಾ ಇರೋದು. ಅಡುಗೆ ಎಲ್ಲ ಯಾರು ಮಾಡೋದು? ಅಡುಗೆ ಎಲ್ಲ ನಾವೇ ಮಾಡೋದು ಸರ್, ಎಲ್ಲ ಹೋಮ್ ಮಾಡೋದು. ನಾವು ಮತ್ತು ಮಿಸಸ್ ಎಲ್ಲ ಜೊತೆಲೇ ಸೇರ್ಕೊಂಡು ಮಾಡೋದು. ಸೊ ವರ್ಕರ್ಸ್ ಯಾರು ಇಲ್ಲ? ವರ್ಕರ್ಸ್ ಯಾರು ಇಲ್ಲ, ಹೆಲ್ಪರ್ ಯಾರು ಇಲ್ಲ, ಎಲ್ಲ ನಾವೇ ಮನೆಯವರೇ ಮಾಡ್ತಾ ಇರೋದು. ಐಟಮ್ಸ್ ಏನೇನು ಸಿಗುತ್ತೆ ಸರ್? ಐಟಮ್ಸು ಬಂದು ನಿಮಗೆ ಮಟನ್ ಬಿರಿಯಾನಿ ಸಿಗುತ್ತೆ, ಅದು ಬಿಟ್ಟರೆ ಬಿರಿಯಾನಿ ರೈಸು ಮತ್ತು ಚಿಕನ್ ಫ್ರೈ, ಅದು ಬಿಟ್ಟರೆ ಮಟನ್ ಫ್ರೈ, ಅದು ಬಿಟ್ಟರೆ ಸಾಂಬಾರು ಮಟನ್ನು, ಅದು ಬಿಟ್ಟರೆ ಚಿಕನ್ ಕಬಾಬು, ಇನ್ನು ವೈಟ್ ರೈಸು, ರಸಮ್ಮು. ಮತ್ತು ಬೇರೆಯವ್ರಿಗೆಲ್ಲ ಇಲ್ಲೇ ಊಟ ಮಾಡೋರಿಗೆಲ್ಲ ಫುಲ್ ಮೀಲ್ಸ್ ಊಟ ಇರುತ್ತೆ. ವೈಟ್ ರೈಸು ರಸಮೆಲ್ಲ ಅನ್ಲಿಮಿಟೆಡು. ಯಾಕೆಂದರೆ ನಾವೇ ಬೇರೆ ಕಡೆ ಹೋದರೆ ಪಾಕೆಟಿಗೆಲ್ಲ ಲೆಕ್ಕ ಹಾಕ್ತೀವಿ. ಇಲ್ಲಿ ನಮ್ಮ ಕಸ್ಟಮರ್ಗಳು ಬಂದರೆ ಮನೆ ಥರ ತಿಂದು ಆಶೀರ್ವಾದ ಮಾಡೋದಕ್ಕೆ ಅನ್ನೋ ನಮ್ಮ ಕಾನ್ಸೆಪ್ಟು. ಮತ್ತು ಹೋಟೆಲ್ ಟೈಮಿಂಗ್ಸ್ ಏನಿದೆ? ಹೋಟೆಲ್ ಟೈಮಿಂಗ್ಸ್ ಎಲ್ಲ ನಾವು ಒಂದು 9 or 10 ಗಂಟೆಗೆಲ್ಲ ಬಂದು ಪ್ರಿಪೇರ್ ಮಾಡೋಕ್ಕೆ ಶುರು ಮಾಡ್ತೀವಿ. ಒಂದು 12:30 1 ಗಂಟೆಗೆಲ್ಲ ಶುರು ಆಗುತ್ತೆ. 1 ಗಂಟೆಯಿಂದ ಶುರು ಆದರೆ ಒಂದು 4 ಗಂಟೆಗೆ ಒಂದು ಬ್ಯಾಚ್ ಕ್ಲೋಸ್ ಆಗುತ್ತೆ. ಈ 4 ಗಂಟೆಗೆ ಒಂದು ಬ್ಯಾಚ್ ಕ್ಲೋಸ್ ಆದರೆ ಸಂಜೆ ಒಂದು 7 ಗಂಟೆಯಿಂದ ಒಂದು 10-10:30 ಗಂಟೆ ಇನ್ನೊಂದು ಬ್ಯಾಚ್ ಶುರು ಆಗುತ್ತೆ. ಸೊ 2 ಸಲ ಇದು ಬಿರಿಯಾನಿ ಇಲ್ಲ, 2 ಸಲ ಮತ್ತೆ ಇನ್ನೊಂದು 2 ಸಲ ಮಾಡೋದು. ಮತ್ತು ರಜಾ ಯಾವಾಗಲೂ ಇರುತ್ತೆ? ಎವ್ರಿಡೇ ಇರುತ್ತೆ. ಫೆಸ್ಟಿವಲ್ಗಳಲ್ಲಿ ಮಾತ್ರ ರಜಾ ಇರುತ್ತೆ, ಆದರೆ ಅಷ್ಟೇ ಫೆಸ್ಟಿವಲಲ್ಲಿ ಮಾತ್ರ ರಜಾ. ಅದು ಬಿಟ್ಟರೆ ಇನ್ನು ಎವ್ರಿಡೇ ಇರುತ್ತೆ. ಬಿರಿಯಾನಿಗೆ ರೈಸ್ ಎಲ್ಲ ಯಾವುದು ಯೂಸ್ ಮಾಡ್ತಾರೆ? ರೈಸ್ ಎಲ್ಲ ನಿಮಗೆ ಬಾಸ್ಮತಿ ಎಲ್ಲ ಯೂಸ್ ಮಾಡಲ್ಲ, ಇದು ಸೋನಾ ಮಸೂರಿ ಎಲ್ಲ ಬರುತ್ತಲ್ಲ, ಇನ್ನು ಅದು ಮತ್ತು ಇನ್ನು ತಿಕ್ನೆಸ್ ಎಲ್ಲ ಟಿಕ್ಕಿ ಎಲ್ಲ ಬರಲಿ ಅಂತ ಒಂದು ಗಮಸಾಲೆ ಅಂತ ಬರುತ್ತೆ ಬಿರಿಯಾನಿ, ಅದನ್ನೆಲ್ಲ ಯೂಸ್ ಮಾಡ್ತೀವಿ. ಇವಾಗ ದಮ್ ಕಟ್ಟಿದೆ? ಹಾಂ, ದಮ್ ಕಟ್ಟಿದ್ವಿ ಬಿರಿಯಾನಿನ. ಇನ್ನೇನು ಒಂದು 10 minutes ಆದರೆ ತೆಗೆದುಬಿಡ್ತೀವಿ. ಇದು 100% ಒಂದೇ ಮಾತಲ್ಲಿ ಹೇಳಬೇಕು ಅಂತಂದರೆ, ನೀವು ಮನೇಲಿ ಯಾವ ಥರ ಯೂಸ್ ಮಾಡ್ತೀರಾ, ಮನೇಲಿ ಯಾವ ಥರ ಅಡುಗೆ ಮಾಡ್ಕೊಂಡು ತಿಂತೀರಾ, ಆ ಥರ ನಿರ್ಭಯ ಹೋಗಿ ಊಟ ಮಾಡ್ಬೋದು. ಥ್ಯಾಂಕ್ ಯು ಸರ್. ಇನ್ನೊಂದು 5 minutes, ಒಂದು 8 minutes ಬಿಟ್ಟರೆ ಇದಾಗ್ಬಿಡುತ್ತೆ. ಮಸಾಲೆ ಎಲ್ಲ ಯಾವ ಥರ ಹೋಗಿದೆ ಸರ್? ಮಸಾಲೆ ಎಲ್ಲ ಫುಲ್ಲು ಹೋಮ್ ಮೇಡ್ ಇರುತ್ತೆ. ನಾವೇ ಮನೇಲಿ ನಮ್ಮ ಸ್ವಂತ ನಾವೇ ಇಲ್ಲೇ ಯೂಸ್ ಮಾಡ್ತೀವಿ. ಇನ್ನು ಅಂಗಡಿಲೆಲ್ಲ ಏನೂ ತರಲ್ಲ, ಅಂಗಡಿದೇನು ಹೊರಗಡೆದೇನು ಯೂಸ್ ಮಾಡಲ್ಲ. ಬೇಕಂದ್ರೆ ಚೆಕ್ ಮಾಡ್ಕೋಬೋದು. ಎಷ್ಟು ಕೆ ಜಿ ಮಟನ್ ಬಿರಿಯಾನಿ ಇದು ಮಾಡ್ತೀವಿ? ಒಂದು 5 kg ಸರ್, ಸಿಂಪಲ್. ಇಲ್ಲಿ ವರ್ಕರ್ಸ್ ಯಾರೂ ಇಲ್ಲ, ಇಲ್ಲಿ ಫ್ಯಾಮಿಲಿ ನಾವು, ನಮ್ಮ ಮಿಸ್ಸಸ್ಸು ಮತ್ತು ನಮ್ಮ ತಾಯಿ ಜೊತೆ ಮಾಡೋದು. ಅದು ಬಿಟ್ಟರೆ ವರ್ಕರ್ಸ್ ಯಾರೂ ಇಲ್ಲ. ವರ್ಕರ್ಸ್ ಇಲ್ಲ ಅಂದರೆ ನಾವೇ
ಸಿಂಪಲ್ಲಾಗಿ ಅತಿ ಜಾಸ್ತಿನೂ ಮಾಡಲ್ಲ ಅತಿ ಕಮ್ಮಿನೂ ಮಾಡಲ್ಲ. ಡೈಲಿ ಏನು ಒಂದು ಮೆನು ಇರುತ್ತೆ ಅಷ್ಟೇ ರೆಸಿಪಿ ಅಷ್ಟೇ. ನಿಮಗೆ ಎಷ್ಟು ಬೇಕು ನಮ್ಮದು ಲಿಮಿಟೇಷನ್ ಫುಡ್ ಇರುತ್ತೆ. ಏನೋ ಪ್ರಯತ್ನ ಮಾಡ್ತಿದ್ದೀವಿ, ಅದ್ರ ಮೇಲೆ ದೇವ್ರ ಪ್ರತಿಫಲ ಅಷ್ಟೇ. ಇದು ಹೋಟ್ಲು ಫಿಟ್ಟದೆಲ್ಲ ಹೇಳ್ತಾರಲ್ಲ, ಇದು ನಾಟಿ ಸ್ಟೈಲು ಆ ಸ್ಟೈಲು ಹಂಗೆ ಹಿಂಗೆ ಅಂತ, ಅದ್ರಕ್ಕಿಂತ 100% ಒಂದೇ ಮಾತಲ್ಲಿ ಹೇಳ್ಬೇಕು ಅಂತಂದ್ರೆ ಮನೆ ಫುಡ್ಡು ಅಷ್ಟೇ. ಮನೆ ಫುಡ್ ಬಿಟ್ಟರೆ ಬೇರೆ ಏನಿಲ್ಲ. ನೀವು ಮನೇಲಿ ಯಾವ ಥರ ಯೂಸ್ ಮಾಡ್ಕೊಂಡು ನೀವು ಮನೇಲಿ ಯಾವ ಥರ ಅಮ್ಮ ಅಂದಿರು ಮಾಡ್ತಾರೆ A to Z ಹಂಗೆ ಇರುತ್ತೆ. ಸರ್ ನಮಸ್ಕಾರ, ನಿಮ್ಮ ಹೆಸರು? ನಮಸ್ಕಾರ ಸರ್, ಸುಪ್ರೀತ್ ಅಂತ. ಸ್ವಲ್ಪ ಯಾವಾಗಿಂದ ಬರ್ತಾ ಇದ್ದೀರಾ ಸರ್ ಹೋಟೆಲ್ಗೆ? ಇವರು ಹೊರಗಡೆ ಎಲ್ಲ ಮಾಡಿದ್ರು ಹೋಟೆಲ್ನ, ಅವಾಗಲಿಂದ ಬರ್ತಾ ಇದ್ದೀವಿ. ಒಂದು 4-5 ಇಯರ್ಸ್ ಆಯಿತು. ಬಟ್ ಇಲ್ಲಿಗೆ ಬಂದಮೇಲೆ ಇವರು 1 ವರ್ಷ 1 ಇಯರ್ 1 ಮಂತ್ ಆಯಿತು. ಅವಾಗಿಂದಲೂ ಬರ್ತಾ ಇದ್ದೀವಿ. ಈ ಪ್ಲೇಸ್ ಅಲ್ಲಿತ್ತು, ರಂಗಶೆಟ್ರು ಮಿಸ್ ಅಂತ ರಿಂಗ್ ರೋಡಲ್ಲಿತ್ತು, ಹಾಸನ ರಿಂಗ್ ರೋಡಲ್ಲಿ. ಅಲ್ಲಿಗೂ ಹೋಗ್ತಾ ಇದ್ವಿ. ಟೇಸ್ಟ್ ಎಲ್ಲ ಹೆಂಗಿದೆ ಸರ್? ಸೂಪರ್. ನೀವು ಒಂದ್ಸರಿ ಟೇಸ್ಟ್ ಮಾಡಿ ನೋಡಿ, ಕೇಳಿ ನೋಡಿ. ನನ್ನ ಬ್ರದರ್ ಇದ್ದಾರೆ, ನನ್ನ ಮಗ ಇದ್ದಾನೆ. ರಂಜನ್ ಅಂತ. ಏನು ತೊಗೊಂಡಿದ್ದೀರಾ? ಮಟನ್ ಬಿರಿಯಾನಿ. ಹೆಂಗಿದೆ ಸರ್ ಟೇಸ್ಟು? ಸೂಪರ್. ಹೆಂಗಿದೆ ಟೇಸ್ಟು? ಚೆನ್ನಾಗಿದೆ. ನೀವೇನು ತೊಗೊಂಡಿದ್ದೀರಾ? ಮಟನ್ ಬಿರಿಯಾನಿ. ಝೊಮ್ಯಾಟೊ ಮತ್ತು ಸ್ವಿಗ್ಗಿ ಎಲ್ಲ ಇದೆ. ನಮಸ್ಕಾರ, ನಿಮ್ಮ ಹೆಸರು? ಸರ್ ಪೃಥ್ವಿ. ಯಾವಾಗಿಂದ ಬರ್ತಾ ಇದ್ದೀರಾ ಹೋಟೆಲ್ಗೆ? ಸರ್ ಯಾವಾಗಿಂದ ಅಂತ ಗೊತ್ತಿಲ್ಲ, ಅವಾಗ ಬರ್ತಾ ಇರ್ತೀರಾ? ಏನು ತೊಗೊಂಡಿದ್ದೀರಾ? ವಿಸಿಟ್ ಮಾಡಿ. ರೆಗ್ಯುಲರ್ ವಿಸಿಟ್. ಏನು ತೊಗೊಂಡಿದ್ದೀರಾ? ಸರ್ ನೋಡಿ ಸರ್, ಅನ್ನ ಸರ್ ಚೆನ್ನಾಗಿದೆಯಾ ಟೇಸ್ಟ್ ಎಲ್ಲ? ಅನ್ನ ಸರ್ ಇನ್ನೇನು ಸರ್ ಅದ್ಭುತವಾಗಿ ಇರಲೇಬೇಕಿದೆ. ಚೆನ್ನಾಗಿದೆ ಸರ್. ನಿಮ್ಮ ಹೆಸರು? ನವೀನ್ ಕುಮಾರ್. ಯಾವಾಗಿಂದ ಬರ್ತಾ ಇದ್ದೀರಾ ಹೋಟೆಲ್? ನಾನು 4 ಇಯರಿಂದ ಇಲ್ಲಿ ಬರ್ತಾ ಇದ್ದೀನಿ. 4 ಇಯರಿಂದ ಬರ್ತಾ ಇದ್ದೀರಾ. ಏನು ತೊಗೊಂಡಿದ್ದೀರಾ? ಸರ್ ಮಟನ್ ಬಿರಿಯಾನಿ ತೊಗೊಂಡಿದ್ದೀನಿ. ಹೆಂಗಿದೆ ಟೇಸ್ಟ್ ಸರ್? ಟೇಸ್ಟ್ ಸೂಪರ್ ಆಗಿದೆ ಸರ್. ಥ್ಯಾಂಕ್ ಯು. ಸೊ ಎಸ್, ನಾನಿಲ್ಲಿ ಒಂದು ಮಟನ್ ಬಿರಿಯಾನಿ ಆ್ಯಂಡ್ ಹಾಫ್ ಪ್ಲೇಟ್ ಕಬಾಬ್ ಮತ್ತು ಹಾಫ್ ಪ್ಲೇಟ್ ಚಿಕನ್ ಫ್ರೈನ ತರಿಸ್ಕೊಂಡಿದ್ದೀನಿ. ಸೊ ನಾನಿಲ್ಲಿ ಫಸ್ಟು ಕಬಾಬ್ನ ಟೇಸ್ಟ್ ಮಾಡಿದೆ. ಬಿಸಿ ಬಿಸಿ ಕಬಾಬು ಜೊತೆಗೆ ಮೇಲ್ಗಡೆ ಚಾಟ್ ಮಸಾಲ ಕೂಡ ಹಾಕ್ಕೊಟ್ಟಿದ್ರು. ಆ್ಯಂಡ್ ಕ್ವಾಲಿಟಿ ಆಫ್ ಚಿಕನ್ ಈಸ್ ಗುಡ್. ಆ ಟೆಂಡರ್ ಚಿಕನ್ನೇ ಯೂಸ್ ಮಾಡಿದ್ದಾರೆ. ಆ ತಿನ್ನುವಾಗ ಅದೊಂದು ಜ್ಯೂಸಿ ಫೀಲ್ ಬರ್ತಾಯಿತ್ತು. ಆ್ಯಂಡ್ ಕೋಟ್ ಮಾಡಿರೋ ಮಸಾಲ ಚಿಕನ್ನಿಗೆ, ಈ ಪೀಸ್ಗಳಿಗೆಲ್ಲ ಕೋಟ್ ಮಾಡಿರೋ ಮಸಾಲ ಚೆನ್ನಾಗಿ ಒಳಗಡೆ ಎಲ್ಲ ಹೀರ್ಕೊಂಡಿತ್ತು. ಸೊ ಮಸಾಲ ಎಲ್ಲ ಒಳಗಡೆ ಚೆನ್ನಾಗಿ ಸೆಟ್ಲಾಗಿತ್ತು. ಸೊ ಅದು ಫುಲ್ಲು ಆ ಒಂದು ಪೀಸ್ ತಿಂತಾಯಿದ್ರೆ ಫುಲ್ ಫ್ಲೇವರ್ಫುಲ್ಲಾಗಿ ಫೀಲ್ ಬರ್ತಾಯಿತ್ತು. ಓವರಾಲ್ ಚಿಕನ್ ಕಬಾಬ್ ಈಸ್ ಗುಡ್. ಆ್ಯಂಡ್ ನೆಕ್ಸ್ಟ್ ನಾನಿಲ್ಲಿ ಚಿಕನ್ ಮಸಾಲಾನ ಟ್ರೈ ಮಾಡಿದೆ.
ಸೊ ಇಲ್ಲಿ ಯೂಸ್ ಮಾಡಿರೋ ಚಿಕನ್ ಕ್ವಾಲಿಟಿ ಕೂಡ ಅಷ್ಟೇ ಟೆಂಡರ್ ಆಗಿತ್ತು, ಜ್ಯೂಸಿ ಆಗಿತ್ತು. ಸೊ ಕಬಾಬ್ಗೆ ಯೂಸ್ ಮಾಡಿರ್ಬೋದು ಅಥವಾ ಚಿಕನ್ ಮಸಾಲಾಗೆ ಯೂಸ್ ಮಾಡಿರ್ಬೋದು. ಸೊ ಸಖತ್ತಾಗಿತ್ತು ಕ್ವಾಲಿಟಿ ಮಾತ್ರ. ಆ್ಯಂಡ್ ಇಲ್ಲಿ ಈ ಚಿಕನ್ ಫ್ರೈ ಮೇನ್ ನೋಡ್ತಿದ್ದಂಗೆ ಹೆವಿ ಮಸಾಲ ಯೂಸ್ ಮಾಡಿದಾರೇನೋ ಅಂತ ಅನ್ನಿಸ್ಬೋದು, ಬಟ್ ಟೇಸ್ಟ್ ವೈಸ್ ಇಟ್ಸ್ ಗುಡ್. ಟೇಸ್ಟ್ ಮಾಡಿದಾಗ ಅದೇನು ಫೀಲ್ ಆಗಲ್ಲ. ಮಸಾಲ ಎಲ್ಲ ಮೈಲ್ಡ್ ಆಗಿ ಟೇಸ್ಟಿಯಾಗೇ ಇತ್ತು. ಆ್ಯಂಡ್ ಸ್ವಲ್ಪ ಪೆಪ್ಪರ್ ಜಾಸ್ತಿ ಯೂಸ್ ಮಾಡಿದ್ರು ಅನ್ಸುತ್ತೆ. ಸೊ ಪೆಪ್ಪರ್ ಫ್ಲೇವರ್ ಸ್ವಲ್ಪ ಡಾಮಿನೆಂಟ್ ಆಗಿತ್ತು. ಆ್ಯಂಡ್ ಇದನ್ನು ಚಿಕನ್ ಪೆಪ್ಪರ್ ಫ್ರೈ ಅಂತಲೇ ಕರಿಬೋದು. ಆ್ಯಂಡ್ ಈ ಚಿಕನ್ ಫ್ರೈಗೆ ಈ ಗ್ರೇವಿಗೆ ಅಕ್ಕಿ ರೊಟ್ಟಿ ಮಾತ್ರ ಸಖತ್ ಕಾಂಬಿನೇಷನ್ ಅನಿಸುತ್ತೆ ನನಗೆ. ಸೊ ನೀವು ಇಲ್ಲಿ ಬಂದರೆ ಅಕ್ಕಿ ರೊಟ್ಟಿ ಕೂಡ ಟ್ರೈ ಮಾಡ್ಬೋದು ಇದ್ರ ಜೊತೆ. ಸೊ ಫೈನಲಿ ಬಿರಿಯಾನಿನ ಟೇಸ್ಟ್ ಮಾಡೋಣ, ಮಟನ್ ಬಿರಿಯಾನಿ. ಸೊ ಕ್ವಾಂಟಿಟಿ ಬಂದ್ಬಿಟ್ಟು ಇಷ್ಟಿದೆ. ಇದ್ರ ಜೊತೆಗೆ ಒಂದು 5 ಮೀಡಿಯಮ್ ಆಗಿರೋ ಪೀಸಸ್ ಕೂಡ ಬರುತ್ತೆ. ಆ್ಯಂಡ್ ಜೊತೆಗೆ ಒಂದು ಮೊಟ್ಟೆ ಕೂಡ ಬರುತ್ತೆ. ಸೊ ರೈಸ್ ನೋಡಿ ಎಷ್ಟು ಉದ್ದುದ್ರಾಗಿದೆ, ರೈಸ್ ಫುಲ್ಲು ಉದ್ದುದ್ರಾಗಿದೆ. ಸೊ ಇವಾಗ ಬರೀ ರೈಸ್ನ ಟೇಸ್ಟ್ ಮಾಡೋಣ. ಹಬ್ಬ, ಇನ್ನೊಂದು ಆಗೋಗಿ ತಗೊಳ್ಳೋಣ. ನೈಸ್. ಪೀಸ್ ಜೊತೆ ಒಂದ್ಸಲ ಟೇಸ್ಟ್ ಮಾಡೋಣ. ಸಖತ್ತು ಗುರು. ನಿಮಗೆ ಯಾವುದೇ ಒಂದು ಹೋಟ್ಲಲ್ಲಿ ತಿಂತಾಯಿದ್ದೀನಿ ಅಂತ ಒಂದು ಫೀಲೇ ಬರಲ್ಲ. ಅವ್ರದ್ದು ಇಂಟ್ರೋ ತಗೋಬೇಕಾದ್ರೆ ಅವ್ರು ಹೇಳಿದರು, ನಿಮಗೆ 100% ಮನೇಲಿ ಒಂದು ಅಮ್ಮ ಮಾಡಿರೋ ಥರನೇ ಒಂದು ಫೀಲ್ ಬರುತ್ತೆ ತಿನ್ನಬೇಕಾದ್ರೆ ಅಂತ. ಇಟ್ಸ್ ಟೋಟಲಿ ಟ್ರೂ. ಯಾವುದೇ ಮಸಾಲ ಡಾಮಿನೆಂಟ್ ಆಗಿಲ್ಲ. ಆ್ಯಕ್ಚುಲಿ ಹೋಟೆಲಲ್ಲಿ ತಿಂತಾಯಿದ್ದೀನಿ ಅಂತ ಒಂದು ಫೀಲೇ ಬರ್ತಿಲ್ಲ, ಆ ಟೇಸ್ಟೇ ಬರ್ತಾ ಇಲ್ಲ. ಸೇಮು ಒಂದು ಚಿಕನ್ ಪಲಾವು ಅಥವಾ ಆ ಮಟನ್ ಪಲಾವು ಮನೇಲಿ ಮಾಡ್ತಾರಲ್ಲ, ಅದೇ ಟೇಸ್ಟ್ ಬರ್ತಾ ಇದೆ ಡಿಟ್ಟೋ. ಮಸ್ಟ್ ಟ್ರೈ. ಸೊ ಇದು ದಮ್ ಬಿರಿಯಾನಿ ಸ್ಟೈಲಲ್ಲಿ ಮಾಡಿರೋದು. ಪೀಸು ಮತ್ತು ರೈಸು ಎಲ್ಲ ಒಟ್ಟಿಗೆ ಕುಕ್ ಮಾಡಿರೋಂಥದ್ದು. ಸೊ ಹಂಗಾಗಿ ಆ ಮಟನ್ ಫ್ಲೇವರ್ ಕೂಡ ರೈಸ್ಗೆಲ್ಲ ಬಿಟ್ಕೊಂಡಿದೆ. ಆ್ಯಂಡ್ ಪೀಸ್ ಕೂಡ ಅಷ್ಟೇ ಚೆನ್ನಾಗಿ ಬೆಂದಿದೆ. ಮತ್ತೆ ಏನು ಹೇಳೋದು, ನಿಜ ಹೋಟ್ಲಲ್ಲಿ ತಿಂತಾರೋ ಅಂತ ಒಂದು ಫೀಲೇ ಬರೋಲ್ಲ. ಯಾವುದು ಡಾಮಿನೆಂಟ್ ಇಲ್ಲ ಗುರು, ಯಾವ ಮಸಾಲೆನೂ ಡಾಮಿನೆಂಟ್ ಇಲ್ಲ. ಮಸ್ಟ್ ಟ್ರೈ. ಸೊ ಫೈನಲಿ ಇಲ್ಲಿ ಟೇಸ್ಟ್ ಮಾಡಿದ್ದ ಬಿರಿಯಾನಿ ಆಗಿರ್ಬೋದು ಅಥವಾ ಚಿಕನ್ ಫ್ರೈ ಆಗಿರ್ಬೋದು ಅಥವಾ ಚಿಕನ್ ಕಬಾಬ್ ಆಗಿರ್ಬೋದು, ಆ ಒಂದು ಮನೇಲಿ ತಿಂತಾ ಇದ್ದೀನಿ ಅಥವಾ ಮನೆ ಫುಡ್ನ ಟೇಸ್ಟ್ ಮಾಡ್ತಾ ಇದ್ದೀನಿ ಅನ್ನೋ ಒಂದು ಫೀಲೇ ಬಂತು ನನಗೆ. ಇನ್ ಕೇಸ್ ನೀವೇನಾದರೂ ಇಲ್ಲೇ ಸುತ್ತಮುತ್ತ ಇದ್ದು ಆ್ಯಂಡ್ ಒಂದು ಒಳ್ಳೆ ಮನೆ ಊಟನ ತಿನ್ನಬೇಕು ಅಂತಿದ್ರೆ ಒಂದು ಸಲ ಬಂದ್ಬಿಟ್ಟು ಟೇಸ್ಟ್ ಮಾಡ್ಕೊಂಡು ಹೋಗಿ, ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊತೀನಿ. ಆ್ಯಂಡ್ ನಿಮ್ಗೇನಾದರೂ ಕ್ಯಾಟ್ರಿಂಗ್ ಬೇಕು ಅಂದರೆ ಅಥವಾ ಏನಾದ್ರು ಆರ್ಡರ್ಸ್ ಇದ್ದರೆ ಅದನ್ನು ಕೂಡ ಇವರು ತಗೊತಾರೆ. ಸೊ ಆರ್ಡರ್ಸ್ ಕೂಡ ಕೊಡ್ಬೋದು. ಸೊ ಒಂದ್ಸಲ ಬಂದು ಟೇಸ್ಟ್ ಮಾಡ್ಕೊಂಡು ಹೋಗಿ. ಸೊ ಓವರ್ ಆಲ್ ಎಲ್ಲನೂ ಸಕ್ಕತ್ತಾಗಿತ್ತು ಆ್ಯಂಡ್ ಐ ಆಮ್ ಫುಲ್ಲಿ ಸ್ಯಾಟಿಸ್ಫೈಡ್. ಸೊ ನಿಮ್ಗೇನಾದರೂ ಕ್ಯಾಟ್ರಿಂಗ್ ಸರ್ವಿಸ್ ಬೇಕು ಅಂತಂದರೆ ಅಥವಾ ಏನಾದ್ರು ಆರ್ಡರ್ ಇತ್ತು ಅಂದರೆ ಚಿಕನ್ ಬಿರಿಯಾನಿ ಆಗಿರ್ಬೋದು, ಮಟನ್ ಬಿರಿಯಾನಿ ಆಗಿರ್ಬೋದು, ಸೊ ಎರಡೂ ಮಾಡ್ತಾರೆ. ಸೊ ಕೆಳಗಡೆ ಇವ್ರದ್ದು ಕಾಂಟ್ಯಾಕ್ಟ್ ಡೀಟೇಲ್ಸ್ ಹಾಕಿರ್ತೀನಿ. ಸೊ ಕಾಲ್ ಮಾಡಿ ಕೂಡ ನೀವು ತಿಳ್ಕೊಬೋದು. ಸೊ ಇಷ್ಟು ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ನಾನು ನಿಮಗೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.